ನಮ್ಮಮ್ಮ ಒಡವೆ ತರಕ್ಕೆ ಇಷ್ಟೊತ್ತು ಮಾಡ್ತದಲ್ಲ, ಒಡವೆ ತಗೊಬಂದ್ರೆ ಏನಾಯ್ತದೆ? ಸರ್ನ ತಗೊಬರೋದು ಬಿಟ್ಬಿಟ್ಟು. ಅಯ್ಯೋ ಅಮ್ಮ, ಆಯ್ತಾ ತಗಂಡ? ಅಯ್ಯೋ ಸರ್ನ ಬಾಯಿಲಿ. ಅಯ್ಯೋ ಮಗಳೇ, ಮರ್ತೇ ಹೋಗ್ಬಿಟ್ಟಿದ್ದೆ ನೋಡು. ನಿಮ್ಮಪ್ಪ ಅದೇ ಹೊಲಕ್ಕೆ ಬೆಳೆ ಇಕ್ಸಕ್ಕೆ ಕಾಸಿಲ್ಲ, ಮದುವೆ ಮಾಡ್ಬಿಟ್ಟು ಎಲ್ಲನೂ ಇದಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನೇ ದುಡ್ಡೆಲ್ಲನೂ ಖಾಲಿ ಆಗ್ಬಿಟ್ಟೈತೆ ಅಂತ ಒಡವೆ ಇಸ್ಕೊಬಿಡ್ತು. ಈಗ ಒಡವೆನೂ ಮನೆಯಾಗಿಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ನೋಡು. ಮನೆಗೆ 10 ರೂಪಾಯಿ ದುಡ್ಡೂ ಇಲ್ಲ. ಎಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಬಟ್ಟೆ ಬರೆಗೆ ಅಂತ ಹೇಳ್ಬಿಟ್ಟು ಎಲ್ಲ ತಂದ್ಬಿಟ್ವಲ್ಲ. ಇನ್ನು ನಮ್ಮ ತಗೆಲ್ಲಿ ಕಾಸಿತ್ತು, ಇರೋ 5 ಲಕ್ಷ ರೂಪಾಯಿನೂ ಅವ್ನು ಯಾವನಿಗೂ ತಗೊಂಡೋಗಿ ಸುರಿದು ಬಂದಲ್ಲ. ಇವಾಗ ಏನು ಮಾಡ್ತೀಯಾ? ಒಡವೆ ಅಂತೂ ಇಲ್ಲ, ನಿಮ್ಮ ಅಪ್ಪ ಅಡ ಇಕ್ಬಿಟ್ಟವನೇ. ಅಮ್ಮ, ಇದೇನು ಹೇಳ್ತಿದ್ಯಾ ನೀನು? ಇವಾಗ ನಾನೆಲ್ಲ ಒಡವೆ ತಗೊಂಡೋಗಿಲ್ಲ ಅಂತಂದ್ರೆ ನನ್ನ ಮಾನ ಮರ್ಯಾದೆಲ್ಲ 3 ಕಾಸು ಗರಾಜ್ ಆಗ್ಬಿಡ್ತದೆ. ನೀನೊಳ್ಳೆ ಸಂದ ಕೇಳ್ತಿದ್ಯಾ ಇವಾಗ. ನನಗೆ ಒಡವೆ ಬೇಕು ಅಷ್ಟೇ ನೀನಿಯ. ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಾನು ತಗೊಂಡೋಗ್ಬಿಟ್ಟು ಅವನು ಕೊಟ್ಟರೆ ನೀನಿಯ ನನ್ನ ಸಂಸಾರ ಉಳಿಯೋದು. ಇಲ್ಲ ಅಂತಂದ್ರೆ ನನ್ನ ಸಂಸಾರ ಉಳಿಯೋಕ್ಕಿಲ್ಲ. ಸಂಸಾರ ಎಲ್ಲ ದಿಕ್ಕಾಪಾಲ ಆಯ್ತದೆ. ನಿನ್ನಿಂದನೇ ನೀ ಎಲ್ಲ ಆಗಿದ್ದು. ಈಗ ಹೋಗಿ ಸುಮ್ಕೆ ನೀನು ತಗೊಂಬಿಟ್ಟು ಬಾ. ನನಗೆ ಗೊತ್ತಿಲ್ಲ, ಅಪ್ಪ ಹಿಂಗೆ ಹೇಳಿ ಬಿಡಿಸ್ಕೊಬಿಟ್ಟು ಬರೋಕ್ಕೆ. ದುಡ್ಡಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬಿಡಿಸ್ಕೊಬಿಟ್ಟು ಬರನೇ? ಮನೆಯಾಳಿ, ಇದೊಳ್ಳೆ ಸಂದ ಕೇಳ್ತೀಯ? ಮಾಡ್ರ ಅಲ್ಕ ಕೆಲಸ ಎಲ್ಲ ನೀನು ಮಾಡ್ಕೊಂಡ್ರದು. ಯಾ ಲೋಪರ್ ಹೇಳಿದ್ದ ನಿಂಗೆ? ಅವನಿಂದ ಹೋಗಿ ತಿರುಗು ಅಂತ ಹೇಳ್ಬಿಟ್ಟು ಸಾಲ್ದೇನೆ ಇಲ್ಲಿ ಊರಾಗೊಬ್ಬ ಅಲ್ಲಿ ಕಾಲೇಜಾಗೊಬ್ಬ ಅಂತ ಹೇಳ್ಬಿಟ್ಟು ಹೆಸರು ಅಂತ ಹೇಳ್ಬಿಟ್ಟು ಇಟ್ಕೊಂಡು ತಿರುಗ್ತೀಯ ನೀನಂತೂ 3 ಬುಟ್ಟೋಳೆ. ನೀನು ಒಡವೆ ಕೊಟ್ಟರೆ ನೀನು ಹೋಗೋದು ಅಲ್ಲಿ ನನ್ನ ಮಾನ ಮರ್ವಾದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಕುಂತ್ಕೊಂಡವ್ರು ಅವ್ರ ಮುಂದೆ ನನ್ನ ಮಾನ ಮರ್ವಾದಿ ಎಲ್ಲ ಹೋಯ್ತದೆ. ಅದೆಲ್ಲ ನನಗೆ ಬೇಕಿಲ್ಲ. ನನಗೆ ಕೊಡ್ತೀಯೋ ಕೊಡೋಕ್ಕಿಲ್ವೋ ಅಷ್ಟೇ ಹೇಳು, ಅಷ್ಟೇ ನೀನಿಯ. ನಾನಂತೂ ಇಲ್ಲೇ ಏನಿಯ ಕುಂತ್ಕೊಬಿಡ್ತೀನಿ, ಎಲ್ಲೂ ಹೋಗೋಕ್ಕಿಲ್ಲ, ಅಷ್ಟೇ ನೀನಿಯ. ಮದುವೆ ಮಾಡ್ಕೊಂಡು 2 ದಿನಕ್ಕೆ ನೀ ಹಿಂಗೆ ಬಂದ್ಬಿಟ್ರೆ ಮಾನ ಮರ್ವದಿ ಇರ್ತದೇನೆ. ಒಡವೆ ಬೇರೆ ಇಲ್ಲ. ನನ್ನ ಮೇಡ್ ತಕೊಂಡು ನಾನೇ ಒಡ್ಕೋಬೇಕು. ಹೆಂಗನ ಆಳು ಬಿದ್ದು ಹೋಗು ಅಂತ ಬಿಟ್ಬಿಡ್ಬೇಕಿತ್ತು ನಿನ್ನ. ಅಯ್ಯೋ ನಮ್ಮ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಕೊಟ್ಟಿದ್ನಲ್ಲ ನಿಂಗೆ, ನನ್ನ ಮೆಟ್ನಾಗ ನಾನೇ ನೀ ಒಡ್ಕೋಬೇಕು ಬಿಡು. ಈಗೇನು ಮಾಡಲಿ ಶಿವನೇ, ಒಡವೆ ಇಲ್ಲ. ಆ ಹುಡುಗರು ಒಡವೆ ಕೊಡಲಿಲ್ಲ ಅಂದರೆ ನಿನ್ನ ವಿಷಯ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾವ್ರೆ ಅಂತೀಯ. ಪದ್ದಿಗೆಲ್ಲ ಹೇಳ್ಬೇಡ ಅಂತೀಯ ವಿಷಯವ. ನಾನು ಎಲ್ಲೋಗಿ ನೇಣು ಹಾಕೊಂಡು ಸಾಯ್ಲಿ ನೀನೇ ಹೇಳ್ಬಿಡು. ಮಾಡ್ಕೊಳ್ಳೋದೆಲ್ಲ ಇಂಥ ಕಿತ್ತೋಗಿರೋ ಅಲ್ಕ ಕೆಲಸ ನೀನಿಯ. ನಂಗೆ ಅದೇನು ಮಾಡ್ತೀಯ ಗೊತ್ತಿಲ್ಲ. ಒಂದು ಒಡವೆ ಕೊಡು, ಇಲ್ಲ ಅಂತ ಅವ್ರು ಬಾಯಿ ಮುಚ್ಚು, ಅಷ್ಟೇ ನೀನಿಯ. ಇಲ್ಲ ಅಂದರೆ ನಾನಂತೂ ಇರೋಕ್ಕಿಲ್ಲ. ಆಗ್ಬೇಕು ನನಗೆ, ಆಗಬೇಕು. ಮಗಳು 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 ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ಆಗಬೇಕು. ಆ ಹುಡುಗ ಅಚ್ಚುಗೆ ಅನ್ಯಾಯ ಮಾಡಿದ್ಲಲ್ಲ ಇವಳು, ಅದಕ್ಕಾದ್ರೂ ನಂಗೆ ಸರಿಯಾಗಿ ಆಗಬೇಕು. ಈಗ ಸರಿಯಾಗಿ ಆಯ್ತೈತೆ. ಏನು ಮಾಡೋದು? ದುಡ್ಡು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ಟು ಎಂಥ ಕಷ್ಟಕ್ಕೆ ಸಿಗಾಕಬಿಟ್ಟೆ ನಾನಂತೂ. ಯಾರೋ ಒಬ್ರು ಕೊಟ್ಟಿದ್ದಿಲ್ಲೇ ಮದುವೆ ಮಾಡಿದಿದ್ರೆ ಹೆಂಗೋ ಸೊರಗೋದು. ಅಲ್ಲೋ ಏನು ನಡೀತಾಯ್ತೋ ಸಂಸಾರದಾಗ, ಏನಿಲ್ವೋ ಗೊತ್ತಿಲ್ಲ. ಸರಿ ಬಿಡು, ಹೋಗಿ ಪೊದ್ದಿತಾಗೆ ನೀವು ಹೊಸಿ ಸಹಾಯ ಕೇಳ್ತೀನಿ. ಸರಜಿ ಬಾಬಾ, ನನ್ನ ಮಗಳು ಇವಾಗ ಹೇಳ್ತಾ ಇದ್ಲು. ಮತ್ತೆ ಸರಜಂಟಿ ಮಗಳು ರಚ್ಚು ಅಕ್ಕ ಬಂತು ಕಣಮ್ಮ. ರಚ್ಚು ಅಕ್ಕ ತಿನ್ನೋದೆಲ್ಲ ತಂದಿರ್ತದೆ ಕಣಮ್ಮ, ಒಯ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಕುಣಿದಾಡ್ತಿದ್ಲು. ನಾನು ಈ ಸೊತ್ತು ಬೈತಿದ್ದೆ, ಬ್ಯಾಡ ಸುಮ್ಕಿರೆ ಅಂತ ಹೇಳ್ಬಿಟ್ಟು ಈ ಸೊತ್ತು ಬೈತಾ ಇದ್ದೆ ನೋಡು. ಅಯ್ಯೋ ನನ್ನ ಕಷ್ಟವಾ, ಯಾಕೆ ಹೇಳನ್ ಪೊದ್ದಿ? ನನ್ನ ಕಷ್ಟವಾ ಅವಳು ಮನೆಗೆ ಬಂದಿರೋದೇನಿಗೆ ನಂಗೊಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟೈತೆ ನನಗಂತೂ. ಅದೆಂತ ಸಮಸ್ಯೆ ಆಯ್ತು ನಿನಗೆ? ಏನು ಸಮಸ್ಯೆ ಐತೆ? ಅಲ್ಲ, ಮಗಳು ಮನೆಗೆ ಬಂದವಳೆ 10 ದಿನ ಆಯ್ತೇನೆ ಮದುವೆ ಮಾಡ್ಕೊಂಡು, 15 ದಿನ. ಮಗಳು ಮನೆಗೆ ಬಂದವಳೆ, ಅಳಿಯ ಬರ್ಲಿಲ್ವೇನು ಮನೆಗೆ? ಅಯ್ಯೋ ಅಳಿಯನು ಬಂದಿಲ್ಲ, ಯಾರು ಬಂದಿಲ್ಲ. ಇವಳು ಒಬ್ಳೆ ಏನಿಯ ಬಂದವಳು ಪದ್ದಿ. ಬಂದ್ಬಿಟ್ಟು ಇವಾಗ ಎಲ್ಲನೂ ಒಡವೆಯ ಕೊಡು ನನಗೆ ಬೇಕು ಅಂತ ಹೇಳ್ತಾವಳೆ. ಅದೇ ಇವಳು ಯಾರನ್ನೂ ಲವ್ ಮಾಡಿದ್ಲಲ್ಲ, ಅಲ್ಲಿ ದುಡ್ಡೆಲ್ಲ ಒಡವೆಲ್ಲ ಒತ್ಕೊಂಡು ಹೊರಟೋಗಿದ್ನಲ್ಲ ರಾಹುಲ, ಆ ನನ್ನ ಮಗ ನನ್ನ ಅಳಿಯ ಇಬ್ಬರು ಕ್ಲೋಸ್ ಫ್ರೆಂಡ್ ಅಂತೆ. ಇವಾಗ ಏನಾದರೂ ನೀನು ಒಡವೆ ದುಡ್ಡು ಎಲ್ಲ ತಗೊಬಂದು ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಹೋಗ್ಬಿಟ್ಟು ಎಲ್ಲನೂ ನಿನ್ನ ಗಂಡಂಗೆ ವಿಷಯ ಹೇಳ್ತೀನಿ ಅಂತ ಕುಂತ್ಕೊಂಡವನಂತೆ. ಈಗ ಇವಳು ಓಡಿ ಬಂದವಳೆ, ಈಗ ನನಗೆ ಕೊಡು ಎಲ್ಲನೂ ಒಡವೆ ದುಡ್ಡು ಎಲ್ಲ ಕೊಡು ಅಂತ ಬಂದವಳೆ. ನನ್ನ ಗಂಡ ನೋಡಿದ್ರೆ ಬೆಳೆ ಇಕ್ಕಕ್ಕೆ ಕಾಸಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಡವೆ ಅಡ ಇಕ್ಬಿಟ್ಟು ದುಡ್ಡು ತಗೊಬಂದು ಎಲ್ಲ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟವನಿ. ಈಗ ನನಗೆ ಏನು ದಿಕ್ಕೇ ತೋಚ್ತಿಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಯ್ತಿಲ್ಲ ನನಗಂತೂ. ಅದಕ್ಕೆ ನೀನಿಯ ನಿನ್ನ ಹತ್ರ ಹೇಳ್ಕೊಳನಿ ಅಂತ ಬಂದೆ. ನನ್ನ ಮಗಳು ಏನು ಖುಷಿಯಾಗಿ ಏನಿಲ್ಲಕ್ಕೆ ಬಂದಿಲ್ಲ. ಈಗ ನೋಡು ಹಿಂಗೆ ಬಂದವಳೆ, ಗಂಡಂತಾಗ ನೆಮ್ಮದಿ ಇಲ್ಲ, ಏನೂ ನೆಮ್ಮದಿ ಇಲ್ಲ. ಅದು ದೊಡ್ಡ ಮನೆಗೆ ನೆಮ್ಮದಿ ಇಲ್ಲ ನನಗೆ, ಹಂಗೆ ಹಿಂಗೆ ಅಂತ ಕಿರ್ಚಾಡ್ಕೊಂಡು ಬಂದವಳು ಪದ್ದಿ. ನಾನು ಯಾವ ಗ್ರಾಚಾರಕ್ಕೆ ಹಿಂಗೆ ಮದುವೆ ಮಾಡ್ಬಿಟ್ಟು ನಾನು ಹಾಕಾಣೆ ನೋಡು. ಈಗ ನಾನು ಅನುಭವಿಸಂಗಾಗೈತೆ. ಮದುವೆ ಆದಮೇಲೆ ನಾನು ನೆಮ್ಮದಿಗಿತ್ತೀನಿ, ನಾನು ನೆಮ್ಮದಿಗಿರ್ಬೋದು ಅಂದ್ಕೊಂಡಿದ್ದೆ. ಇಲ್ವೇ ಇಲ್ಲ, ನೆಮ್ಮದಿ ಅನ್ನೋದೇ ಇಲ್ಲ ನೋಡು ನನಗಂತೂ. ನಿನ್ನ ಮಗಳು ಸರಿ ಇಲ್ಲ ಕಂಡ್ಲೆ ಸರಜಿ, ನಿನ್ನ ಮಗಳು ಸರಿ ಇಲ್ಲ. ನಿನ್ನ ಮಗಳು ನೆಟ್ಟಿಗೆ ಇದ್ರೆ ಹಿಂಗೆ ಆಯ್ತಿರ್ಲಿಲ್ಲ. ಹುಡುಗಿ ಅಂತ ಅಂದಮೇಲೆ ತೊಕ್ಕಿ ಬೊಗ್ಗಿ ನಡ್ಕೊಂಡು ಇರಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಉತ್ತರ ಮಾಡ್ಕೊಂಡು ಈ ಹುಡುಗ ಆ ಹುಡುಗ ಅಂತ ಹೋದ್ರೆ ಹಿಂಗೇನಾಯ್ತದೆ? ಹಿಂಗೇನಿ ಆಗೋದು. ಎಷ್ಟು ಅಂತ ಹೇಳ್ಬಿಟ್ಟು ದೇವ್ರು ನೋಡ್ತಾನೆ ಹೇಳು. ಆ ಅಚ್ಚು ಜೊತೆ ಅಚ್ಚು ಏನಮ್ಮ ಆಗಿತ್ತು ನಿನಗೂ ಅವತ್ತು ಬಡ್ಕಂಡೆ. ಆ ಅಚ್ಚುಗೆ ಕೊಟ್ಟು ಮದುವೆ ಮಾಡಿ ಪಾಪ ಅವ್ನು ಸಂದಾಗ ನೋಡ್ಕೊತಾನೆ, ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು. ನೋಡು ಬೆಂಗಳೂರಿಗೆ ಸೀಟ್ ಸಿಕ್ಕೈತಂತೆ, ಬೆಂಗಳೂರು ಕಾಲೇಜ್ಗೆ ಹೊರಡ್ತಾವನೆ. ಇನ್ನೇನು ಇವತ್ತು ಸಂಜೆಕೋ ನಾಳೆಕೋ ಹೋಯ್ತಾನಂತೆ. ಅವನಂತೂ ಒಳ್ಳೆ ಸಂದಾಗ ದುಡಿದ್ಬಿಟ್ಟು ಹೆಂಗೋ ನೋಡ್ಕೊತಿದ್ದ. ಕೇಳಲಿಲ್ಲ ನೀನು, ಕೊಟ್ಬಿಟ್ಟೆ. ನಿನ್ನ ಮಗಳು ದೊಡ್ಡ ಸಾಚ ಅನ್ನಂಗೆ ನೋಡ್ದಾ ಇವತ್ತು ಎಲ್ಗನ ಬಂದು ನಿಂತೈತೆ ಅಂತ ಹೇಳ್ಬಿಟ್ಟು. ಅಯ್ಯೋ ಇನ್ನು ಏನೇನೋ ನೋಡಬೇಕು ನೀನಂತೂ ತಗ. ನಂದೇನೋ ತಿಯಪ್ಪ ಹೋಗ್ಬಿಡ್ತು ಪದಿ. ಅಷ್ಟೇ ಅಲ್ಲ, ಯಾಕೋ ನನ್ನ ಒಳಿಯ ನನ್ನ ಮಗಳು ಮಧ್ಯೆ ನನಗೆ ಯಾಕೋ ಹೊಂದಾಣಿಕೆ ಐತಿ ಅಂತ ಅನ್ನಿಸ್ತಿಲ್ಲ ಕಣಪ್ಪ.
ನನಗೆ ಯಾಕೋ ಹಂಗೆ ಅನ್ನಿಸ್ತೈತೆ. ಹೊಂದಾಣಿಕೆನೇನಿಯಾ ಇಲ್ಲ ಅನ್ನಿಸ್ತದ ಅವ್ರಿಬ್ರು ಮಧ್ಯೆ. ದುಡ್ಡಾಸೆ ಬಿದ್ಬಿಟ್ಟು ಮದುವೆ ಮಾಡಿದ್ರೆ ಹಿಂಗೇನೇ ಆಗೋದು. ಇವಾಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಏನು ಮಾಡಬೇಕು ಅನ್ಕೊಂಡಿದ್ದೀನಿ ಅಂದರೆ ಅದೇ ನಿನ್ನ ಹತ್ರ ನಿನಗೆ ಕೇಳೋಣ ಅಂತ ಬಂದೆ. ಏನಾರ ಹೊಸಿ ಸಹಾಯ ಗಿಹಾಯ ಏನಾರ ಮಾಡ್ತೀಯೇನೋ ಅಂತ ಹೇಳ್ಬಿಟ್ಟು. ನೋಡೆ ಏನಾರ ಹೊಸಿ ಸಹಾಯ ಮಾಡ್ತೀಯೇನೆ. ನೀ ಯಾಕೋ ನನಗೆ ಎಲ್ಲೂ ಸರಿ ಅನ್ನಿಸ್ತಿಲ್ಲ ನೋಡು. ನನ್ನ ಮಗಳು ಸಂಸಾರ ಸರಿಯಾಗ ಗಂಟನೂ ನನಗೆ ಯಾಕೋ ದಿಕ್ಕೇ ತೋಚ್ತಿಲ್ಲ. ಮನ್ಸಿಗೆ ಸಮಾಧಾನನೇ ಆಯ್ತಿಲ್ಲ. ಹ್ಞೂ ಸರಿ ತಗ, ಹೋಗಿ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ. ನಿನ್ನ ಮಗಳು ಮನೆಗೆ ನೀವು ಹೋಗಿ ನೋಡಿ ಅಲ್ಲಿದ್ದು ಒಂದು 2 ದಿನ ನೋಡಿ ವಿಚಾರ ಮಾಡಿ ಬರಬೇಕು. ಹಂಗೆ ಬಂದ್ರೆ ನೀನಿಯ ಅವರಿಬ್ಬರು ಸಂಸಾರ ಹೆಂಗೈತಿ ಅಂತ ನಮಗೆ ಗೊತ್ತಾಗೋದು, ಮನೆಗೆ ಏನೇನು ನಡೀತೈತೆ ಅಂತ ಗೊತ್ತಾಗೋದು. ಅದು ಬಿಟ್ಬಿಟ್ಟು ನೀನು ಹಿಂಗೆ ನೀನಿಯ ಅಲ್ಲಿ ನಿಂತ್ಕೊಂಡು ಅಲ್ಲಿ ಏನಾಯ್ತೈತೆ ಅಂತ ಯೋಚನೆ ಮಾಡೋಕ್ಕಾಯ್ತದ? ಸರಿ ಹೇಳ್ದಂಗೆ ಒಂದು 2 ದಿನ ಟೈಮ್ ಕೊಡು. ಹೊಸಿ ಕ್ಯಾಮೆ ಐತೆ ಹೊಲದ್ದೆಲ್ಲನೂ ಕಳೆ ತೆಗ್ಸೋದು ಅದು ಇದು ಐತೆ. ಎಲ್ಲ ಮುಗಿಸ್ಬಿಟ್ಟು ಬತ್ತೀನಿ ಬೇಕಾರೆ ಒಂದು 2 ದಿನ ಹೋಗ್ಬಿಟ್ಟು ಬರೋಣ. ಅಪ್ಪ ಸರಿ ಪದ್ಯ ಆಯಿತು. ನೀನು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ಒಂದು ಕಿತ್ತ ನೀನು ಹೇಳೋದು ಸರಿನೇನಿಯ. ಅಲ್ಲಿಗೆ ಹೋಗ್ಬಿಟ್ಟು ಬರೋದೇನಿಯ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಇಲ್ಲಿ ನಿಂತ್ಕೊಂಡು ಏನು ನಡೀತೈತೆ ಗೊತ್ತಾಯ್ತಿಲ್ಲ. ಒಳಗೇನೇನಿಯ ಏನೇನೋ ನಡೀತೈತೆ ಅಂತ ಅನ್ನಿಸ್ತದೆ ನನಗೂ. ಸರಿ ಆಯಿತು. ಯಾಕಂದರೆ ಮನೆ ಕೆಲಸದವ್ರನ್ನೆಲ್ಲ ತೆಗ್ದಾಕವ್ರಂತೆ. ಮನೆ ಕೆಲಸದ ಯಾರೂ ಗೊತ್ತಿಲ್ವಂತೆ. ನನಗೆ ಯಾಕೋ ಏನೋ ಸರಿ ಕಾಣ್ತಿಲ್ಲ. ಏನಾಗೈತೋ ಸಂಸಾರ ಅನ್ನಂಗೆ ಆಗೈತೆ ನನಗೂ. ಅದಕ್ಕೆ ಒಂದು ಹೆಜ್ಜೆ ಹೋಗಿ ಬಂದ್ರೆ ಆಯಿತು. ಸರಿ ನಿನ್ನ ಕೆಲಸ ಎಲ್ಲ ಮುಗಿಸ್ಕ. ಆಮೇಕಿಂದ ನೀನಿಯ ಬಾ ಒಂದು 2 ದಿನ ನಮ್ಮ ಮನೆಗೆ ಇತ್ತಾಳೆ ನನ್ನ ಮಗಳು. ಇನ್ನೇನು ಊರು ಜನ ಕೇಳ್ತಾರೆ ಏನಕ್ಕೆ ಬಂದವಳು ಅಳಿಯ ಬಂದಿಲ್ವಾ ಅಂತ. ಏನೋ ಒಂದು ವಿಚಾರ ಹೇಳಿದ್ರೆ ಆಯಿತು ಅಲ್ವೇ? ಊರ್ ಜನದ ಬಾಯಿಗೆ ತಲೆ ಕೆಡಿಸ್ಕೊಳಕಾಯ್ತದೆ. ಊರ್ ಜನ ತಲಾ ಒಬ್ಬೊಬ್ರು ಮಾತಾಡ್ತಾರೆ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗು ನೋಡೋಣ ಏನು ಮಾಡೋಕ್ಕಾಯ್ತದೆ. ಮಗಳು ಅಂತಂದರೆ ಕೈ ಬಿಟ್ಬಿಡೋಕ್ಕಾಯ್ತದ? ನೋಡ್ಕೋಬೇಕಲ್ವಾ? ನಮ್ಮ ಮನೆ ಬರೋಕೆ ಹೊಣೆ ಯಾರು ಬಿಡ್ಪದಿ? ನನ್ನ ಗಂಡನ್ವೇ ಬುಡ್ಕೊಂಡ. ಈಗ ನನ್ನ ಗಂಡಂಗೆ ಏನಾರ ವಿಚಾರ ಗೊತ್ತಾಯ್ತು, ನನ್ನ ಮಗಳು ಸಂಸಾರ ಹಂಗೋ ಹಿಂಗೋ ಆಗೈತೆ ಅಂತ ಗೊತ್ತಾಯ್ತು ಅಷ್ಟೇ. ನನ್ನ ಕತೆ ಅಂತೂ ತಿಥಿ ಮಾಡ್ಬಿಟ್ಟು ತವ್ರ ಮನೆಗೆ ಓಡಿಸ್ಬಿಡ್ತಾನೆ ನನ್ನಂತೂ. ಬುಡ್ಕೊಂಡು ಅವತ್ತು ಬ್ಯಾಡ ಬ್ಯಾಡ ಮದುವೆ ಆಸ್ಪತ್ರೆನಾಗ ಬ್ಯಾಡ ಆಸಾಡ್ದಾಗೆ ಅಂತ ನಾನು ಕೇಳಲಿಲ್ಲ. ಈಗ ಹಿಂಗೆ ಆಗೈತೆ ಅಂತ ಗೊತ್ತಾಯ್ತು ಅಷ್ಟೇ. ನನ್ನ ಕತೆ ಮುಗಿತಾನೆ, ಮುಗಿಸ್ಬಿಡ್ತಾನೆ ನನ್ನ ಕತೆಯ. ಸರಿ ಹೇಳು, ನನ್ನ ಮಗಳು ಒಬ್ಬಳೇ ಅವಳೆ. ತಿರುಗಿ ಏನು ತಕರಾರು ಮಾಡ್ತಾಳೋ ಏನೋ ಹೋಯ್ತೀನಿ. ನೀನು 2 ದಿನ ಮುಗಿಸ್ಬಿಟ್ಟು ಕೆಲಸ ನನ್ನ ಜೊತೆ ಬಂದ್ಬಿಡು. ಸರಿ ಸರಿ ಆಯಿತು. ಚಾಕಿ ಬಿಚ್ಚಿ ಎಲ್ಲ ತಂದೈತಂತ ಅಕ್ಕ. ನಾನು ಹೋಗ್ಲೇನಮ್ಮ ಚಾಕಿ ಬಿಚ್ಚಿ ಎಲ್ಲ ಇಸ್ಕೊಬಿಟ್ಟು ಬರ್ತೀನಿ. ನೀನೇ ಹೇಳ್ದೆ ಬೆಂಗಳೂರಿಂದ ಬಂದ್ರೆ ಬಿಯಜಾನ್ ತಿನ್ನಕ್ಕೆಲ್ಲ ತಗೊಬರ್ತಾರೆ ಅಂತ ಹೇಳ್ಬಿಟ್ಟು. ಏನಮ್ಮ ನಾನು ಹೋಯ್ತೀನಿ ಕಣಮ್ಮ. ಹೋಗ್ಬಿಟ್ಟು ಬಿಚ್ಚಿ ಚಾಕಿ ಎಲ್ಲ ಇಸ್ಕೊಬಿಟ್ಟು ಬರ್ತೀನಿ ಕಣಮ್ಮ, ಸರಿನಾ? ಅಯ್ಯೋ ಅವ್ರೇನಿಯ ಕಷ್ಟದವ್ರಿ, ಸುಮ್ಕಿರು. ಹಂಗೆಲ್ಲ ಹೋಗಿ ಕೇಳಿ ಮಾಡಿ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ಸರಿನಾ? ನೀ ಸುಮ್ಮನೆ ಹೋಗಿ ಆಟಾಡ್ಕೋಬೇಕು. ಆವಾಗ ಕೈಯ ಪಾಪ ಏನು ಗಂಡನ ಜೊತೆ ಬಂದಿಲ್ಲ ಎಲ್ಲ ತಗೊಬಿಟ್ಟು ಬರೋಕ್ಕೆ. ನೀನು ಹೋಗಿ ಸುಮ್ಮನೆ ನೀ ಆಟಾಡ್ಕೊಳ್ಳೋದು ಕಲ್ತ್ಕ. ಅದೇನೋ ಈ ಸ್ಕೂಲ್ದು ಎಲ್ಲನೂ ಅದೇನೋ ಟೆಸ್ಟು ಅಂತ ಹೇಳ್ತಿದ್ದಲ್ಲ, ಈ ಸ್ಕೂಲ್ಗೆ ಹೋಗೋದಕ್ಕೆ ಅದೆಲ್ಲನೂ ಓದ್ಕೊ ನೋಡಿ. ನಮ್ಮ ಈ ಸ್ಕೂಲಾಗ ನಾನೇ ಕಣಮ್ಮ ಫಸ್ಟ್ ಕ್ಲಾಸು. ಅಚ್ಚು ಅಣ್ಣನೂ ಬರೋಕ್ಕಿಲ್ಲ, ನಾನೇ ಫಸ್ಟ್ ಕ್ಲಾಸ್ ಬರೋದು. ಓದ್ಕೊಂಡ್ರು ಅಷ್ಟೇ, ಓದ್ಕೊಳ್ಳಿಲ್ಲ ಅಂದ್ರೂ ಅಷ್ಟೇ. ನೋಡ್ತಿರು ಹೆಂಗ್ ಮಾರ್ಕ್ಸ್ ತೆಗಿತೀನಿ ಅಂತ ಹೇಳ್ಬಿಟ್ಟು. ಅಮ್ಮ ಬೆಂಗಳೂರಿಗೆ ಹೋಯ್ತೀನಿ ಅಂದ್ರೆ ನನ್ನೂ ಕರ್ಕೊಂಡು ಹೋಗಮ್ಮ. ಅಲ್ಲಿ ನಾನು ಗಂಡ ಎಂಟ್ರನ್ನ ಒಂದು ಮಾಡಬೇಕು ಅಂತ ಹೋಯ್ತಿರೋದು, ನೀನು ಕರ್ಕೊಂಡು ಹೋಗ್ಬಿಟ್ರೆ ನೀನಂತೂ ಎಲ್ಲ ಹೊಡೆದಾಗಕ್ಕೆ ಎತ್ತಿದ ಕೈ ನೀನಂತೂ. ನಡಿ ನಡಿ ಓದ್ಕ ಅಂತ ಹೇಳಿದ್ನಲ್ಲ. ಈಗ ಸುಮ್ಮನೆ ನೀ ಔತರ ಆಡಿದಂಗೆ ಮುಚ್ಕೊಂಡು ಹೋಗಿ ಓದ್ಕೊತಿರ್ಬೇಕು. ನಡಿ. ನಾನು ಓದ್ಕೊಳಕ್ಕಿಲ್ಲ, ನಾನು ಹೋಯ್ತೀನಿ. ಅಜ್ಜಕ್ಕೆ ಹೊಲ್ತಕ್ಕೆ ಹೋಯ್ತೀನಿ ನಾನು. ಅಯ್ಯೋ 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 ಅಯ್ಯೋ, ನೀನು ಹುಟ್ಟಿದ ಮೇಲೆ ಇನ್ನೊಂದು ಮಗ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ನೀನು ಬಾಯಿ ಬಜಾರಿ. ನೀನು ನೋಡಿದ್ಮೇಲೆ ಇನ್ನೊಬ್ರು ನಿನ್ನಂಗೆ ಹುಡುಗನ ಉಟ್ಬಿಟ್ರೆ ಎಲ್ಲಿ ಸಾಕಡ್ಲಿ ನಾನು? ನಿನ್ನಂತೊಳ್ನ ಒಬ್ಬಳು ಹಿಡಿಯಕ್ಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕಾಗ್ಬಿಟ್ಟೆ ನಾನಂತೂ. ಅಯ್ಯೋ ಅಯ್ಯೋ, ನನ್ನ ಪ್ರಾಣ ಹಿಂದಕ್ಕೆ ಅಂತ ನೀಯಾ ಹುಟ್ಟಿದ್ಯಾ. ಊರಾಗೆಲ್ಲ ಕಂಪ್ಲೇಂಟೇ ನಿನ್ನ ಮ್ಯಾಲೆ. ಅಯ್ಯಯ್ಯ ಮಗಳನ್ನ ಯಾಕಮ್ಮಿ ಬೈತೀಯ? ಸುಮ್ಕಿನ ನೀಯ ನಿಂತರ ಮಗಳು ಯಾರಿಗೂ ಇಲ್ಲ, ಸುಮ್ಕಿರು. ಭಾಳ ಒಳ್ಳೆ ಮಗ. ಒಳ್ಳೆ ಮಗ ನನ್ನ ಸುಮ್ಕಿರಕ್ಕ. ಊರು ತುಂಬ ಕಂಪ್ಲೇಂಟ್ ನೀಯ ಬರ್ತವೆ. ಅದು ಮಾಡಿದ್ಲು ನಿನ್ನ ಮಗಳು, ಇದು ಮಾಡಿದ್ಲು, ಒಡದ್ಲು ಬಡದ್ಲು, ಹಿಂಗೆ ತಂದಿ ಕೂದ್ಲು ಮಾಡಿದ್ಲು ಅಂತ ಹೇಳ್ಬಿಟ್ಟು. ಬುದ್ಧಿ ಇವಾಗ ಸರೋಜಿ ಮಗಳು ಬಂದ್ಲು. ಮನೆಗೆ ನೋಡಿದೆ, ಯಾಕೋ ಒಳಿಯನೇ ಬಂದಿಲ್ಲ. ಯಾಕೆ ಏನಾರ ಸಕ್ರಾಗಿ ಆಗ್ಬಿಟ್ಟಾಯ್ತೋ ಏನೋ? ನಮ್ಮ ಜನಕ್ಕೆ ಶುರುವಾಯ್ತವೆ. ಒಂದು ಚೂರು ಹಂಗೂ ಹಿಂಗೂ ಆಗಕ್ಕಿಲ್ಲ, ಹಂಗೂ ಹಿಂಗೂ ಆಯ್ತು ಶುರು ಮಾಡ್ಕೊಬಿಡ್ತಾರೆ ಕತೆಯ. ಏನೋ ಕಣಕ್ಕ, ನನಗೂ ಗೊತ್ತಿಲ್ಲ ಸರಿಯಾಗಿ. ನಾನಿನ್ನೂ ಅವ್ರ ಮನೆ ಕಡೆ ಹೋಗ್ಲಿಲ್ಲ. ಸರೋಜಿ ಹಾಲು ಕೇಳ್ಕೊಂಡು ಬಂದಿದ್ಲು, ಹಾಲು ಕೊಡು ಅಂತ ಹೇಳ್ಬಿಟ್ಟು ಕಾಪಿ ಇಕ್ಕಕ್ಕೆ. ಅದಕ್ಕೆ ನೀನಿಯ ಮಾತಾಡ್ತಿದ್ವು ಅಷ್ಟೇ. ಹೌದೇನು? ಏನೋನಮ್ಮ ಅಳಿಯ ಬರಲೇ ಇಲ್ಲ, ಮದುವೆ ಆದಾಗಿಂದ ಈ ಕಡೆಗೆ ಬರಲೇ ಇಲ್ಲ. ಈಗ ಯಾವುದೋ ಕಾರ್ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಯ್ತು.